ಹರೇ ಕೃಷ್ಣ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷವಾದಂತಹ ಕ್ಷೇತ್ರದ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆಗತೂರು ಹೋಬಳಿಯ ಚಿಕ್ಕ ಅಂಕನಹಳ್ಳಿಯಲ್ಲಿರುವಂತಹ ಶ್ರೀ ನಂದಿ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಬಗ್ಗೆ ನಾವೀಗ ಒಂದು ಸಣ್ಣದಾಗಿ ಅಪ್ಡೇಟನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ದಿನಾಂಕ 21 ಅಂತಂದರೆ ಇದೇ ತಿಂಗಳು ದಿನಾಂಕ 21 ಬುಧವಾರ ಬೆಳಿಗ್ಗೆ 11:43ರಿಂದ 12:40 ಗಂಟೆಗೆ ಸಲ್ವ ಶುಭ ಮೇಷ ಲಗ್ನದಲ್ಲಿ ಜರುಗುವುದಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವದ ಒಂದು ವಿವರಗಳು ಯಾವ ರೀತಿಯಾಗಿದೆ ಅಂತ ನಾವೀಗ ನೋಡೋದಾದರೆ, ದಿನಾಂಕ 15 ಮತ್ತು 16 ಅಂತಂದರೆ ಗುರುವಾರ ಶುಕ್ರವಾರ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳು ನಡೆಯುತ್ತೆ. ಮತ್ತು 17ನೇ ತಾರೀಕು ಅಂತಂದರೆ ಶನಿವಾರ ದಿನ ಪ್ರಥಮ ಪುಣ್ಯಾಹ ನಂದಿ ಧ್ವಜಾರೋಹಣ ಮತ್ತು ಅಂಕುರಾರ್ಪಣ ವಗೈರೆ ಅಂತ ಇದೆ. ಅಂಕನಾಥಪುರ ಗ್ರಾಮಸ್ಥರ ಪರವಾಗಿ ಎಸ್ ಶಂಕರ್ ಅವರಿಂದ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗೆಯೇ 18ನೇ ತಾರೀಕು ಅಂತಂದರೆ ಭಾನುವಾರ ಬಂದು ರುದ್ರಾಭಿಷೇಕ ಬಿಲ್ವಾರ್ಚನೆ ಬನ್ನಿ ಮಂಟಪದ ಪ್ರದಕ್ಷಿಣೆ ನೆರವೇರುತ್ತೆ. ಆವತ್ತಿನ ಒಂದು ದಿನದಲ್ಲಿ ನವಿಲೆ ಗ್ರಾಮಸ್ಥರ ಪರವಾಗಿ NT ಮರಿಯಪ್ಪನವರಿಂದ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ಇಲ್ಲಿ ನಾವು ನೋಡೋದಾದರೆ 19ನೇ ತಾರೀಕು ಅಂತಂದರೆ ಸೋಮವಾರದ ದಿನದಂದು ಉಯ್ಯಾಲೋತ್ಸವ ಅಂತ ಇಲ್ಲಿ ತುಂಬಾ ವಿಶೇಷವಾಗಿ ನಡೆಯುತ್ತೆ. ಇದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರ ಕುಟುಂಬದವರಿಂದ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನೆರವೇರುತ್ತೆ. ಮತ್ತೆ ಇಲ್ಲಿ ನಾವು ನೋಡೋದಾದ್ರೆ ಅಂದರೆ 20ನೇ ತಾರೀಕು ಅಂದರೆ ಇದೇ ಜನವರಿ 20ನೇ ತಾರೀಕು ಮಂಗಳವಾರ ದಿನದಂದು ನಡೆಯುವಂಥದ್ದು ಏನಂದರೆ ಚಿತ್ರ ಮಂಟಪೋತ್ಸವ ಅಂತ ಹೇಳ್ಬಿಟ್ಟು ಇದು ಹೆಬ್ಬೆರಳು ಗ್ರಾಮಸ್ಥರ ಪರವಾಗಿ HK ಗದ್ದೇಗೌಡ ಬಿನ್ ಕೆಂಪೇಗೌಡರವರಿಂದ ಈ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ನೆರವೇರುತ್ತೆ. 21ನೇ ತಾರೀಕು ಅಂತಂದರೆ ಈ ಬುಧವಾರ ದಿವಸ ಮಹಾ ಉತ್ಸವ ಅಂತ ಹೇಳ್ಬಿಟ್ಟು ನೆರವೇರುತ್ತೆ. ಇದು ಸರ್ಕಾರದಿಂದ ಪೂಜಾ ಕಾರ್ಯಕ್ರಮ. ಚಿಕ್ಕ ಅಂಕನಹಳ್ಳಿ ಗ್ರಾಮಸ್ಥರ ಪರವಾಗಿ ರಾಜೂರವರಿಂದ ಇದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ 22ನೇ ತಾರೀಕು ಗುರುವಾರ ಇಲ್ಲಿ ನೋಡ್ಬೋದು ಹುಲಿ ವಾಹನೋತ್ಸವ ಅಂತ ಹೇಳ್ಬಿಟ್ಟು ನಡೆಯುತ್ತೆ. ಇದು ಒಂದು ದೊಡ್ಡ ಅಂಕನಹಳ್ಳಿ ಗ್ರಾಮಸ್ಥರ ಪರವಾಗಿ ಅಂಗಡಿ ನಿಂಗಪ್ಪರವರಿಂದ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ದಿನಾಂಕ 23 ಶುಕ್ರವಾರದಂದು ಹೂವಿನ ಪಲ್ಲಕ್ಕಿ ಉತ್ಸವ ಮತ್ತು ಚಂದ್ರ ಮಂಡಲೋತ್ಸವ ಅನ್ನುವಂತಹದ್ದು ನಡೆಯುತ್ತೆ. ಇದು ಕುರುಬರದೊಡ್ಡಿ ಗ್ರಾಮಸ್ಥರ ಪರವಾಗಿ ಶಂಕರ ಲಿಂಗೇಗೌಡರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು, ಹೂತಗೆರೆ ಗ್ರಾಮಸ್ಥರ ಪರವಾಗಿ HG ನಂದೀಶ್ ರವರಿಂದ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಡೆಯುತ್ತೆ. ಹಾಗೆಯೇ ಇಲ್ಲಿ ನಾವು ನೋಡೋದಾದರೆ 24ನೇ ತಾರೀಕು ಶನಿವಾರದಂದು ಅಶ್ವ ವಾಹನೋತ್ಸವ ಅಂತ ಹೇಳ್ಬಿಟ್ಟು ನಡೆಯುತ್ತೆ. ಇದು ಒಂದು ನಮಗೆ ಬಸವಲಿಂಗನದೊಡ್ಡಿ ಗ್ರಾಮಸ್ಥರ ಪರವಾಗಿ ದೊಡ್ಡ ಬಿಳಿಗೌಡರ ಮಗ ನಿಂಗೇಗೌಡರಿಂದ ಬಾಲ್ಯದ ಕೆರೆ ಗ್ರಾಮಸ್ಥರ ಪರವಾಗಿ BL ಶಿವಣ್ಣನವರಿಂದ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನೆರವೇರುತ್ತೆ. ಹಾಗೆಯೇ ಇಲ್ಲಿ ಕೊನೆಯದಾಗಿ 25ನೇ ತಾರೀಕು ಭಾನುವಾರ ದಿನದಂದು ತೆಪ್ಪೋತ್ಸವ, ವೃಷಭೋತ್ಸವ, ವಸಂತೋತ್ಸವ, ಮಹಾಮಂಗಳಾರತಿ, ರಥಸಪ್ತಮಿ ಪೂಜೆ ವಿಶೇಷವಾಗಿ ನೆರವೇರುತ್ತೆ. ಇದನ್ನ ಕುಂದನಕುಪ್ಪೆ ಗ್ರಾಮಸ್ಥರ ಪರವಾಗಿ KM ನಾಗರಾಜರವರಿಂದ ಮತ್ತೆ ಹರಕನಹಳ್ಳಿ ಗ್ರಾಮಸ್ಥರ ಪರವಾಗಿ ನಾಗರಾಜು ಬಿನ್ ಲೇಟ್ ಮೋಟೇಗೌಡರಿಂದ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನೆರವೇರುತ್ತೆ. ಹಾಗೆ ಈ ದೇವಸ್ಥಾನದ ಅರ್ಚಕರು ಬಂದು ಶ್ರೀ ಕಲ್ಲೇಶ್ ಕುಮಾರ್ JM ಅಂತ ಹೇಳ್ಬಿಟ್ಟು, ಮತ್ತೆ ಇಲ್ಲಿ CB ಗೌರಿಶಂಕರ್ ಅವರು ಈ ವಿಶೇಷವಾಗಿರುವಂತಹ ದೇವಸ್ಥಾನದ ಅರ್ಚಕರಾಗಿರ್ತಾರೆ. ಸೊ ಹಾಗಾಗಿ ನೋಡೋದಲ್ಲ, ಈ ವಿಶೇಷವಾಗಿ ಅಂತಂದರೆ ದಿನಾಂಕ 15ರಿಂದ 25ನೇ ತಾರೀಕಿನವರೆಗೂ ನಡೆಯುವಂತಹ ಈ ವಿಶೇಷವಾದಂತಹ ಜಾತ್ರಾ ಮಹೋತ್ಸವಕ್ಕೆ ಯಾರೆಲ್ಲ ಪಾಲ್ಗೊಳ್ಬೇಕು ಅಂದ್ಕೊಂಡಿದ್ರು ಈ ಎಲ್ಲ ವಿವರಗಳನ್ನು ನಾನೀಗ ಒಂದು ಸಂಕ್ಷಿಪ್ತವಾಗಿ ನಿಮಗೆ ನೀಡಿದ್ದೀನಿ. ಸೊ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿದ್ದರೆ ನಿಮಗೆ ಒಂದು ಕಾಮೆಂಟ್ಸಲ್ಲಿ ನೀವು ಕಾಮೆಂಟ್ನ ಮಾಡ್ಬೋದು. ಸೊ ಎಲ್ಲರೂ ಕೂಡ ಈ ವಿಶೇಷವಾಗಿರುವಂತಹ ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಹರೇ ಕೃಷ್ಣ.